ನಮಸ್ಕಾರ 11 ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಶನಿವಾರ ಧರಿಸಿದ್ರಿಂದ ಸಿಇಟಿ ಎಕ್ಸಾಮ್ಗೆ ನಿರಾಕರಣೆ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿದ ವಿಚಾರವಾಗಿ ಅಧಿಕಾರಿಗಳು ಅಲರ್ಟ್ ಆಗಿದ್ದರು. ಸಚಿವರು ಕೂಡ 24 ಗಂಟೆ ಒಳಗೆ ರಿಪೋರ್ಟ್ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು. ಈಗ ಪರೀಕ್ಷೆಯನ್ನು ಬರೆಯೋದಕ್ಕೆ ನಿರಾಕರಿಸಿದ ಪ್ರಿನ್ಸಿಪಾಲ್ ಸಿಬ್ಬಂದಿ ವಜಾಗೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್. ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ್ ಬಿರಾದಾರ್, ಸಿಬ್ಬಂದಿ ಸತೀಶ್ ಪವಾರ್ ಅನ್ನ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ನಿಂದ ಆದೇಶವನ್ನು ಹೊರಡಿಸಲಾಗಿದೆ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾ ಮಾಡಲಾಗಿದೆ. ಸಿಇಟಿಗೆ ವಿದ್ಯಾರ್ಥಿ ಶುಚಿವ್ರತ್ ಕುಲಕರ್ಣಿಗೆ ನಿರಾಕರಣೆ ಮಾಡಿದ ವಿಚಾರವಾಗಿ ಪ್ರಿನ್ಸಿಪಾಲ್ ಸಿಬ್ಬಂದಿ ಮೇಲೆ ಅನುಚಿತ ವರ್ತನೆ ಆರೋಪ ಕೇಳಿ ಬಂದಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಮೊಟ್ಟ ಮೊದಲ ಬಾರಿಗೆ ಸುದ್ದಿಯನ್ನು ಬಿತ್ತರಿಸಿ ಆ ಯುವಕನಿಗೆ ಅಂದರೆ ಆ ವಿದ್ಯಾರ್ಥಿಗೆ ನ್ಯಾಯ ಸಿಗಬೇಕು ಅಂತೇಳಿ ವರದಿಯನ್ನು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ವರದಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದಂಥ ಅಧಿಕಾರಿಗಳು ಪ್ರಿನ್ಸಿಪಾಲ್ ಮತ್ತು ಸಿಬ್ಬಂದಿಯನ್ನು ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಡಿಸಿ ಆದೇಶದ ಮೇರೆಗೆ ಈ ಕ್ರಮ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇಬ್ಬರನ್ನ ವಜಾ ಮಾಡಲಾಗಿದೆ, ಆದರೆ ವಿದ್ಯಾರ್ಥಿಗೆ ನ್ಯಾಯ ಸಿಗೋದು ಯಾವಾಗ? ಹೌದು ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಪ್ರಕರಣ ಇಡೀ ರಾಜ್ಯ ಅಲ್ಲ ದೇಶದಲ್ಲೇ ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಈಗಾಗಲೇ ಶುಚಿವ್ರತ ಅಂತ ವಿದ್ಯಾರ್ಥಿ ಇದ್ದಾನ ಕುಲಕರ್ಣಿ, ಆತನ ಕುಟುಂಬಸ್ಥರೊಂದಿಗೆ ರಿಪಬ್ಲಿಕ್ ಕನ್ನಡ ಕೂಡ ನಿಂತಿತ್ತು. ಟೋಟಲಿ ಈ ಒಂದು ಕುಟುಂಬಕ್ಕೆ ಈ ಒಂದು ವಿದ್ಯಾರ್ಥಿಗೆ ನ್ಯಾಯ ಸಿಗ್ಲೇಬೇಕು. ಯಾಕಂದ್ರೆ 2 ವರ್ಷಗಳ ಕಾಲ ಸಾಕಷ್ಟೊಂದು ಕಷ್ಟಪಟ್ಟು ಆತ ಏನಂದ್ರೆ ಸಿಇಟಿ ಪರೀಕ್ಷೆ ಬರೀಲಕ್ಕ ಸಿದ್ಧ ಮಾಡ್ಕೊಂಡಿದ್ದನು. ಅದ್ರ ಜನಿವಾರನ್ನು ತೆಗಿಲೇಬೇಕು ಅಂತ ಈಗಾಗಲೇ ಸಾಯಿ ಸ್ಫೂರ್ತಿ ಕಾಲೇಜಿನ ಪ್ರಾಂಶುಪಾಲರು ಇರ್ಬೋದು, ಅಲ್ಲಿನ ಸಿಬ್ಬಂದಿಗಳಿರ್ಬೋದು, ಅವರು ಹಠ ಮಾಡಿದ ಕಡೆಯಿಂದ ಆತ ಆ ಒಂದು ಎಕ್ಸಾಮ್ ಇಂದ ವಂಚಿತಗೊಂಡಿದ್ನು. ಹೀಗಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೂಡ 24 ಗಂಟೆ ಜಿಲ್ಲಾಡಳಿತ ಡೆಡ್ಲೈನ್ ಕೊಟ್ಟರು. ಅವನ್ನೆಲ್ಲ ಜಿಲ್ಲಾಡಳಿತ ಸಂಪೂರ್ಣವಾಗಿ ತನಿಖೆ ಮಾಡಿ ಈಗಾಗಲೇ ವರದಿಯನ್ನ ಸರ್ಕಾರ ಕೂಡ ಕೊಟ್ಟಿದ್ದಾರೆ. ಆ ವರದಿ ಹೋದ ನಂತರ ಈಗಾಗಲೇ ಜಿಲ್ಲಾ ಅಧಿಕಾರಿ ಕೂಡ ಅಂದ್ರೆ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಏನಂದ್ರೆ ಆ ಒಂದು ಕಾಲೇಜಿನ ಸಾಯಿ ಸ್ಫೂರ್ತಿ ಕಾಲೇಜಿನ ಆಡಳಿತ ಮಂಡಳಿ, ಆ ಒಂದು ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ಬಿರಾದರ್ ಇರ್ಬೋದು, ಸಿಬ್ಬಂದಿ ಸತೀಶ್ ಪವಾರ್ ಇರ್ಬೋದು, ಅವರಿಬ್ಬರನ್ನ ಅಮಾನತೇನೋ ಮಾಡಿದ್ದಾರೆ. ಆದ್ರೆ ನಿಜಕ್ಕೂ ಈಗಾಗಲೇ ಆ ಒಂದು ವಿದ್ಯಾರ್ಥಿ ನ್ಯಾಯ ಸಿಗಲೇಬೇಕು. ಈಗಾಗಲೇ ಮರು ಪರೀಕ್ಷೆಯಲ್ಲಾದರೂ ಆತನಿಗೆ ಬರ್ಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲಾಂದ್ರೆ ಈಗಾಗಲೇ ಪರೀಕ್ಷಾ ಮಂಡಳಿಯ ನಿರ್ದೇಶಕರು ಪ್ರಸನ್ನ ಕುಮಾರ್ ಹೇಳ್ತಾ ಇದ್ದಾರೆ, ಅವ್ರಿಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಆ ಕುಟುಂಬಸ್ಥರು ಕೂಡ ಒಂದೇ ಬೇಡಿಕೆ ಇದೆ, ನಮ್ಗೆ ಕನ್ಸಿಡರ್ ಆಗ್ಬೇಕು, ನಮಗೆ ಏನಂದ್ರೆ ಯಾವುದೋ ಒಂದು ಒಳ್ಳೆ ಕಾಲೇಜಲ್ಲಿ ಪ್ರವೇಶ ಸಿಗ್ಬೇಕಂತ ಹೇಳಿ. ಆದ್ರೆ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾ ಇದ್ರು, ಈ ಒಂದು ಕುಟುಂಬಸ್ಥರು ನಾವಿದ್ದೀವಿ ಟೋಟಲಿ 24 ಗಂಟೆಯಲ್ಲೇ ಈಗಾಗಲೇ ಯಾವ ಕಾಲೇಜು ಈ ರೀತಿ ಒಂದು ತಪ್ಪು ಮಾಡ್ಯದ ಆ ಕಾಲೇಜ್ದವ್ರಿಗೆ ಈಗಾಗಲೇ ಪ್ರಾಂಶುಪಾಲರು ಸೇರಿದಂತೆ ಅವ್ರ ಮೇಲೆ ಆಕ್ಷನ್ ಕೂಡ ಮಾಡ್ಲಕ್ ಹಚ್ಚಿದೀವಿ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಆ ಕುಟುಂಬಸ್ಥರಿಗೂ ನ್ಯಾಯ ಕೊಡ್ತೀವಿ. ಇಂಥ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ಲಾರ್ದಪ್ಲೆ ನಾವು ನೋಡ್ಕೋತೀವಿ ಅನ್ನೋ ಭರವಸೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಇರ್ಬೋದು, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ಗೆ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ರಿಪಬ್ಲಿಕ್ ಕೂಡ ಒಂದೇ ಆಗ್ರಹ ಇದೆ, ಏನ್ 2 ವರ್ಷಗಳ ಕಾಲ ಸಾಲ ಸೂಲ ಮಾಡಿ ಆ ಒಂದು ಕುಟುಂಬಸ್ಥರು ಆತನಿಗೆ ಇಂಜಿನಿಯರ್ ಮಾಡ್ಬೇಕಂತ ಕನಸು ಹೊತ್ತಿರು, ಆ ಕನಸು ನನಸಾಗಬೇಕು ಅಂತ ಹೇಳಿ ನಾವು ಕೂಡ ಆ ಸರ್ಕಾರಕ್ಕೆ ಇನ್ನೊಂದ್ಸರಿ ಆಗ್ರಹಿಸ್ತೀವಿ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, 11 ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಶನಿವಾರ ಧರಿಸಿದ್ರಿಂದ ಸಿಇಟಿ ಎಕ್ಸಾಮ್ಗೆ ನಿರಾಕರಣೆ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿದ ವಿಚಾರವಾಗಿ ಅಧಿಕಾರಿಗಳು ಅಲರ್ಟ್ ಆಗಿದ್ದರು. ಸಚಿವರು ಕೂಡ 24 ಗಂಟೆ ಒಳಗೆ ರಿಪೋರ್ಟ್ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು. ಈಗ ಪರೀಕ್ಷೆಯನ್ನು ಬರೆಯೋದಕ್ಕೆ ನಿರಾಕರಿಸಿದ ಪ್ರಿನ್ಸಿಪಾಲ್ ಸಿಬ್ಬಂದಿ ವಜಾಗೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್. ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ್ ಬಿರಾದಾರ್, ಸಿಬ್ಬಂದಿ ಸತೀಶ್ ಪವಾರ್ ಅನ್ನ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ನಿಂದ ಆದೇಶವನ್ನು ಹೊರಡಿಸಲಾಗಿದೆ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾ ಮಾಡಲಾಗಿದೆ. ಸಿಇಟಿಗೆ ವಿದ್ಯಾರ್ಥಿ ಶುಚಿವ್ರತ್ ಕುಲಕರ್ಣಿಗೆ ನಿರಾಕರಣೆ ಮಾಡಿದ ವಿಚಾರವಾಗಿ ಪ್ರಿನ್ಸಿಪಾಲ್ ಸಿಬ್ಬಂದಿ ಮೇಲೆ ಅನುಚಿತ ವರ್ತನೆ ಆರೋಪ ಕೇಳಿ ಬಂದಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಮೊಟ್ಟ ಮೊದಲ ಬಾರಿಗೆ ಸುದ್ದಿಯನ್ನು ಬಿತ್ತರಿಸಿ ಆ ಯುವಕನಿಗೆ ಅಂದರೆ ಆ ವಿದ್ಯಾರ್ಥಿಗೆ ನ್ಯಾಯ ಸಿಗಬೇಕು ಅಂತೇಳಿ
ವರದಿಯನ್ನು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ವರದಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದಂಥ ಅಧಿಕಾರಿಗಳು ಪ್ರಿನ್ಸಿಪಾಲ್ ಮತ್ತು ಸಿಬ್ಬಂದಿಯನ್ನು ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಡಿಸಿ ಆದೇಶದ ಮೇರೆಗೆ ಈ ಕ್ರಮ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇಬ್ಬರನ್ನ ವಜಾ ಮಾಡಲಾಗಿದೆ, ಆದರೆ ವಿದ್ಯಾರ್ಥಿಗೆ ನ್ಯಾಯ ಸಿಗೋದು ಯಾವಾಗ? ಹೌದು ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಪ್ರಕರಣ ಇಡೀ ರಾಜ್ಯ ಅಲ್ಲ ದೇಶದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಈಗಾಗಲೇ ಶುಚಿವ್ರತ ಅಂತ ವಿದ್ಯಾರ್ಥಿ ಇದ್ದಾನ ಕುಲಕರ್ಣಿ, ಆತನ ಕುಟುಂಬಸ್ಥರೊಂದಿಗೆ ರಿಪಬ್ಲಿಕ್ ಕನ್ನಡ ಕೂಡ ನಿಂತಿತ್ತು. ಟೋಟಲಿ ಈ ಒಂದು ಕುಟುಂಬಕ್ಕೆ ಈ ಒಂದು ವಿದ್ಯಾರ್ಥಿಗೆ ನ್ಯಾಯ ಸಿಗ್ಲೇಬೇಕು. ಯಾಕಂದ್ರೆ 2 ವರ್ಷಗಳ ಕಾಲ ಸಾಕಷ್ಟೊಂದು ಕಷ್ಟಪಟ್ಟು ಆತ ಏನಂದ್ರೆ CET ಪರೀಕ್ಷೆ ಬರೀಲಕ್ಕ ಸಿದ್ಧ ಮಾಡ್ಕೊಂಡಿದ್ದನು. ಅದ್ರ ಜನಿವಾರನ್ನು ತೆಗಿಲೇಬೇಕು ಅಂತ ಈಗಾಗಲೇ ಸಾಯಿ ಸ್ಫೂರ್ತಿ ಕಾಲೇಜಿನ ಪ್ರಾಂಶುಪಾಲರು ಇರ್ಬೋದು, ಅಲ್ಲಿನ ಸಿಬ್ಬಂದಿಗಳಿರ್ಬೋದು, ಅವರು ಹಠ ಮಾಡಿದ ಕಡೆಯಿಂದ ಆತ ಆ ಒಂದು ಎಕ್ಸಾಮ್ ಇಂದ ವಂಚಿತಗೊಂಡಿದ್ನು. ಹೀಗಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ 24 ಗಂಟೆ ಜಿಲ್ಲಾಡಳಿತ ಡೆಡ್ಲೈನ್ ಕೊಟ್ಟರು. ಆ ಒಂದು ಜಿಲ್ಲಾಡಳಿತ ಸಂಪೂರ್ಣವಾಗಿ ತನಿಖೆ ಮಾಡಿ ಈಗಾಗಲೇ ವರದಿಯನ್ನ ಸರ್ಕಾರ ಕೂಡ ಕೊಟ್ಟಿದ್ದಾರೆ. ಆ ವರದಿ ಹೋದ ನಂತರ ಈಗಾಗಲೇ ಜಿಲ್ಲಾ ಅಧಿಕಾರಿ ಕೂಡ ಅಂದ್ರೆ ಏನು ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಏನಂದ್ರೆ ಆ ಒಂದು ಕಾಲೇಜಿನ ಸಾಯಿ ಸ್ಫೂರ್ತಿ ಕಾಲೇಜಿನ ಆಡಳಿತ ಮಂಡಳಿ, ಆ ಒಂದು ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ಬಿರಾದರ್ ಇರ್ಬೋದು, ಸಿಬ್ಬಂದಿ ಸತೀಶ್ ಪವಾರ್ ಇರ್ಬೋದು, ಅವರಿಬ್ಬರನ್ನ ಅಮಾನತೇನೋ ಮಾಡಿದ್ದಾರೆ. ಆದ್ರೆ ನಿಜಕ್ಕೂ ಈಗಾಗಲೇ ಆ ಒಂದು ವಿದ್ಯಾರ್ಥಿ ನ್ಯಾಯ ಸಿಗಲೇಬೇಕು. ಈಗಾಗಲೇ ಮರು ಪರೀಕ್ಷೆಯಲ್ಲಾದರೂ ಆತನಿಗೆನ್ನ ಬರ್ಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲಾಂದ್ರೆ ಈಗಾಗಲೇ ಏನ್ ಪರೀಕ್ಷಾ ಮಂಡಳಿಯ ನಿರ್ದೇಶಕರು ಪ್ರಸನ್ನ ಕುಮಾರ್ ಹೇಳ್ತಾ ಇದ್ದಾರೆ, ಅವ್ರಿಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಆ ಕುಟುಂಬಸ್ಥರು ಕೂಡ ಒಂದೇ ಬೇಡಿಕೆ ಇದೆ, ನಮ್ಗೆ ಕನ್ಸಿಡರ್ ಆಗ್ಬೇಕು, ನಮಗೆ ಏನಂದ್ರೆ ಯಾವುದೋ ಒಂದು ಒಳ್ಳೆ ಕಾಲೇಜಲ್ಲಿ ಪ್ರವೇಶ ಸಿಗ್ಬೇಕಂತ ಹೇಳಿ. ಆದ್ರೆ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾ ಇದ್ರು, ಈ ಒಂದು ಕುಟುಂಬಸ್ಥರೊಂದಿಗೆ ನಾವಿದ್ದೀವಿ, ಟೋಟಲಿ 24 ಗಂಟೆಯಲ್ಲೇ ಈಗಾಗಲೇ ಯಾವ ಕಾಲೇಜು ಈ ರೀತಿ ಒಂದು ತಪ್ಪು ಮಾಡ್ಯದ ಆ ಕಾಲೇಜ್ದವ್ರಿಗೆ ಏನದ ಈಗಾಗಲೇ ಪ್ರಾಂಶುಪಾಲರು ಸೇರಿದಂತೆ ಅವ್ರ ಮೇಲೆ ಆಕ್ಷನ್ ಕೂಡ ಮಾಡ್ಲಕ್ ಹಚ್ಚಿದೀವಿ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಆ ಕುಟುಂಬಸ್ಥರಿಗೂ ನ್ಯಾಯ ಕೊಡ್ತೀವಿ. ಇಂಥ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ಲಾರ್ದಪ್ಲೆ ನಾವು ನೋಡ್ಕೋತೀವಿ ಅನ್ನೋ ಭರವಸೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಇರ್ಬೋದು, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ಗೆ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ರಿಪಬ್ಲಿಕ್ ಕೂಡ ಒಂದೇ ಆಗ್ರಹ ಇದೆ, ಏನ್ 2 ವರ್ಷಗಳ ಕಾಲ ಸಾಲ ಸೂಲ ಮಾಡಿ ಆ ಒಂದು ಕುಟುಂಬಸ್ಥರು ಆತನಿಗೆ ಇಂಜಿನಿಯರ್ ಮಾಡ್ಬೇಕಂತ ಕನಸು ಹೊತ್ತಿರು, ಆ ಕನಸು ನನಸಾಗಬೇಕು ಅಂತ ಹೇಳಿ ನಾವು ಕೂಡ ಆ ಸರ್ಕಾರಕ್ಕೆ ಇನ್ನೊಂದ್ಸರಿ ಆಗ್ರಹಿಸ್ತೀವಿ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, 11 ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಜನಿವಾರ ಧರಿಸಿದ್ರಿಂದ CET ಎಕ್ಸಾಮ್ಗೆ ನಿರಾಕರಣೆ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿದ ವಿಚಾರವಾಗಿ ಅಧಿಕಾರಿಗಳು ಅಲರ್ಟ್ ಆಗಿದ್ದರು. ಸಚಿವರು ಕೂಡ 24 ಗಂಟೆ ಒಳಗೆ ರಿಪೋರ್ಟ್ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು. ಈಗ ಪರೀಕ್ಷೆಯನ್ನ ಬರೆಯೋದಕ್ಕೆ ನಿರಾಕರಿಸಿದ ಪ್ರಿನ್ಸಿಪಾಲ್ ಸಿಬ್ಬಂದಿ ವಜಾಗೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್. ಕಾಲೇಜು ಪ್ರಿನ್ಸಿಪಾಲ್ ಚಂದ್ರಶೇಖರ್ ಬಿರಾದಾರ್, ಸಿಬ್ಬಂದಿ ಸತೀಶ್ ಪವಾರ್ ಅನ್ನ ವಜಾಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಸಾಯಿದೀಪ್ ಎಜುಕೇಶನ್ ಟ್ರಸ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ಬೀದರ್ ಜಿಲ್ಲಾಧಿಕಾರಿ ಸೂಚನೆಯಂತೆ ವಜಾ ಮಾಡಲಾಗಿದೆ. CETಗೆ ವಿದ್ಯಾರ್ಥಿ ಶುಚಿವ್ರತ್ ಕುಲಕರ್ಣಿಗೆ